ಹಾಯ್, ರಶ್ಮಿ ಧನ್ರಾಜ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಅಲಸಂಡೆ ಪಲ್ಯ ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡುವುದು ಅಂತ ನೋಡೋಣ. ಮೊದಲಿಗೆ ನಾನು ಅಲಸಂಡೆಯನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇಲ್ಲಿ ಜಪಾನಲ್ಲಿ ಅಲಸಂಡೆ ಸಿಗುವುದು ಅಪರೂಪ. ಇವಾಗೇನೋ ಸಿಕ್ಕಿದೆ, ಹಾಗೆ ಅಲಸಂಡೆ ಪಲ್ಯ ಮಾಡುವಂತ ಅನ್ಕೊಂಡಿದ್ದೀನಿ. ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಆಮೇಲೆ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಸಿಡಿತಾ ಇದ್ದಾಗೆ ಬೇವಿನ ಸೊಪ್ಪನ್ನು ಹಾಕಬೇಕು. ಆಮೇಲೆ ಕಟ್ ಮಾಡಿಟ್ಟಂತಹ ಅಲಸಂಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗೇನು ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೇನೆ. ಹಾಗೇನೆ ಉಪ್ಪು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈಗ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ. ಇನ್ನು ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಈಗ ಸ್ವಲ್ಪ ಬೆಂದಾದ್ಮೇಲೆ ಹುಳಿಯ ನೀರನ್ನು ಹಾಕೊಳ್ತಾ ಇದ್ದೇನೆ. ಇನ್ನೊಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊಬ್ಬರಿಯನ್ನು, ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೇನೆ. ಹಾಗೇನೆ ಒಂದು 2-3 ಎಸಳು ಬೆಳ್ಳುಳ್ಳಿಯನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಹಾಗೇನೆ ಸ್ವಲ್ಪ ಜೀರಿಗೆ, ಆಮೇಲೆ ಮಸಾಲವನ್ನು, ಮನೆಯಲ್ಲೇ ಮಾಡಿದ ಮಸಾಲವನ್ನು ಹಾಕೊಳ್ತಾ ಇದ್ದೇನೆ. ಇದರಲ್ಲಿ ಮೆಣಸು, ಕೊತ್ತಂಬರಿ ಎಲ್ಲ ಇದೆ. ಇನ್ನು ಇದನ್ನು ಜಸ್ಟ್ ಒಂದು ಕ್ರಷ್ ಮಾಡಿಕೊಳ್ಬೇಕು, ಜಾಸ್ತಿ ನೈಸಾಗಿ ಗ್ರೈಂಡ್ ಮಾಡಬಾರ್ದು. ನೋಡಿ, ಈ ತರ ಮಾಡ್ಕೊಳ್ಬೇಕು. ಈಗ ಅಲಸಂಡೆ ಬೆಂದಿದೆ, ಇದಕ್ಕೆ ಇದನ್ನು ಹಾಕೊಳ್ಬೇಕು. ಇನ್ನು ಸಣ್ಣ ಉರಿಯಲ್ಲಿ ಜಸ್ಟ್ ಒಂದು ಕುಕ್ ಮಾಡ್ಕೊಳ್ಬೇಕು. ಈಗ ರೆಡಿಯಾಗಿದೆ ಅಲಸಂಡೆ ಪಲ್ಯ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಸೆಲೆಕ್ಟ್ ಮಾಡಿ. ಈಗ ಅಲಸಂಡೆ ಪಲ್ಯ ಸೂಪರ್ ಆಗಿ ಬಂದಿದೆ. ಇದು ಬಿಸಿ ಬಿಸಿ ಗಂಜಿ ಊಟದ ಜೊತೆಗೆ ತಿನ್ನಲಿಕ್ಕೆ ಸೂಪರ್ ಆಗಿರ್ತದೆ. ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡ್ರೆ ಸಖತ್ತಾಗಿರ್ತದೆ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.